ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಈವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದು ಆಲಿಸುವೆಯ ಈ ಹೃದಯ ರಾಗವ ಸಂಚಿಕೆ 67. ಮನೆ ಕೆಲಸ ಮುಗಿಸಿ ಗಂಡನ ಶರ್ಟಿನ ಬಟನನ್ನು ಹೊಲಿಯುತ್ತಾ ಕುಳಿತಿದ್ದರು ಊರ್ಮಿಳಾರವರು. ಊರ್ಮಿಳಾ ಎಂಬ ಕರೆಗೆ ತಲೆ ಎತ್ತಿ ನೋಡಿದವರು ಖುಷಿಯಿಂದ, ಕವಿತಕ್ಕ ನೀವಾ, ಬನ್ನಿ ಒಳಗೆ ಎಂದವರು. ಅವರ ಜೊತೆ ಪತಿ ಹಾಗೂ ಮಗ ಬಂದುದನ್ನು ನೋಡಿ, ಅರೆ ಅಣ್ಣ ನೀವು ಬಂದಿದ್ದೀರಾ, ಏನೆಲ್ಲರೂ ಒಟ್ಟಿಗೆ ಕುಟುಂಬ ಸಮೇತ ಬಂದಿದ್ದೀರಿ ಎಂದವರು. ಕೂತ್ಕೊಳ್ಳಿ ಎಂದರು. ತಮ್ಮ ಪತಿಯ ಶರ್ಟನ್ನು ಕೋಣೆಯೊಳಗಿಟ್ಟು ಬಂದವರು, ಅಕ್ಕಪಕ್ಕದ ಮನೆಯವರಾದರೂ ಇತ್ತೀಚೆಗೆ ನಮ್ಮ ಮನೆಗೆ ಬರೋದು ತೀರಾ ಅಪರೂಪವಾಗಿ ಬಿಟ್ಟಿದ್ದೀರಿ ಎಂದು ಅವರ ಬಳಿ ಕುಳಿತರು. ಊರ್ಮಿಳಾ, ಉದಯ್ ಮನೆಯಲ್ಲಿದ್ದಾನಾ ಎಂದು ಕೇಳಿದವರು ಜಯರಾಜ್. ಇಲ್ಲಣ್ಣ, ಆದರೆ ಇವತ್ತು ಬೇಗ ಬರ್ತೇನೆ ಅಂತ ಹೇಳಿದರು ಎಂದವರು. ಈಗ ಬಂದೆ ಎನ್ನುತ್ತಾ ಅಡುಗೆ ಕೋಣೆಗೆ ಹೋಗಿ 3 ಲೋಟದಲ್ಲಿ ಜ್ಯೂಸ್ ತಂದು ಅವರಿಗೆ ಕೊಟ್ಟರು. ನಾವು ಬಂದಿದ್ದು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡೋದಿಕ್ಕೆ ಎಂದು ಪೀಠಿಕೆ ಹಾಕಿದರು ಜಯರಾಜ್ರವರು. ಹೇಳಿ ಅಣ್ಣ ಎಂದು ಅವರ ಮಾತಿಗಾಗಿ ಕಾದರು ಊರ್ಮಿಳಾರವರು. ಅದು ಉದಯ್ ಕೂಡ ಬರಲಿ, ಆಮೇಲೆ ಹೇಳ್ತೇನೆ ಎಂದರು. ಸರಿ ಎಂದರು ಊರ್ಮಿಳಾರವರು. ಅಷ್ಟರಲ್ಲಾಗಲೇ ಉದಯ್ರವರು ಕೂಡ ಬಂದರು. ಅರೆ ಜಯರಾಜ್, ನಮಸ್ಕಾರ, ಏನಿವತ್ತು ಕುಟುಂಬ ಸಮೇತ ನಮ್ಮ ಮನೆ ಕಡೆ ಬಂದಿದ್ದೀರಿ ಎಂದವರು ಜಯರಾಜ್ರವರ ಸನಿಹ ಕುಳಿತರು. ನಿಮ್ಮ ಜೊತೆ ಮುಖ್ಯವಾದ ವಿಚಾರ ಮಾತಾಡೋಣ ಅಂತ ಬಂದ್ವಿ. ಹೇಳಿ. ಅದು ಪ್ರವೀಣ್ಗೆ ಪ್ರೇಕ್ಷಾ ಅಂದರೆ ಇಷ್ಟ. ಅವಳನ್ನು ತುಂಬ ವರ್ಷಗಳಿಂದ ಪ್ರೀತಿಸ್ತಿದ್ದಾನೆ. ನೀವು ಒಪ್ಪಿದ್ರೆ ಮಕ್ಕಳ ಮದುವೆ ಮಾಡಿಸುವ ಅಂತ. ಅಣ್ಣ, ನೀವು ನಿಜ ಹೇಳ್ತಿದ್ದೀರಾ ಎಂದ ಊರ್ಮಿಳಾರವರು ಪ್ರವೀಣ್ ಬಳಿಗೆ ಬಂದು. ನಿಜವಾಗ್ಲೂ ನೀನು ನನ್ನ ಮಗಳನ್ನು ಪ್ರೀತಿಸ್ತಿದ್ಯಾ ಎಂದು ಖುಷಿಯಿಂದ ಕೇಳಿದರು. ಹೌದು ಆಂಟಿ, ತುಂಬ ವರ್ಷಗಳಿಂದ ಪ್ರೀತಿಸ್ತಿದ್ದೇನೆ. ಅವಳನ್ನು ಕಣ್ಣಿನ ರೆಪ್ಪೆ ಥರ ಜೋಪಾನವಾಗಿ ನೋಡ್ಕೊಳ್ತೇನೆ. ಪ್ಲೀಸ್ ಆಂಟಿ, ನೀವು ಅಂಕಲ್ ಈ ಮದುವೆಗೆ ಓಕೆ ಅನ್ನಿ ಎಂದು ವಿನಂತಿಸಿದ. ಅಯ್ಯೋ ಪ್ರವೀಣ್, ನೀನು ಚಿಕ್ಕವನಿದ್ದಾಗಿನಿಂದ ನಿನ್ನ ನೋಡ್ತಿದ್ದೇವೆ. ನೀನೇನು ಅಂತ ನಮ್ಗೆ ಗೊತ್ತಿಲ್ವಾ? ನೀನು ನಮ್ಮ ಮಗಳನ್ನು ಮದುವೆ ಆದರೆ ಅದು ನಮ್ಮ ಅದೃಷ್ಟ. ನಿನಗಿಂತ ಒಳ್ಳೆ ಹುಡುಗ ನಮ್ಮ ಮಗಳಿಗೆ ಸಮುದ್ರದ ಅಡಿಯಲ್ಲಿ ಹುಡುಕಿದ್ರೂ ಸಿಗಲಿಕ್ಕಿಲ್ಲ ಎಂದರು ಊರ್ಮಿಳಾರವರು. ಸಮುದ್ರದ ಅಡಿಯಲ್ಲಿ ಹುಡುಕಲು ನಾವು ಹುಡುಕೋದು ಅಳಿಯನನ್ನೇ ಹೊರತು ಮೀನನ್ನಲ್ಲ ಎಂದು ನಕ್ಕ ಉದಯರವರು. ನೀನು ನಮ್ಮ ಮಗಳ ಹತ್ರ ಪ್ರೀತಿ ಹೇಳಿದ ದಿನಾನೇ ಅವಳು ನನ್ನ ಹತ್ರ ಬಂದು ಎಲ್ಲ ವಿಷಯ ಹೇಳಿದ್ಲು ಕಣಪ್ಪ. ನಮಗೆ ಈ ಮದುವೆಗೆ ಒಪ್ಪಿಗೆ ಇದೆ ಎಂದರು. ಜಯರಾಜ್ರವರು ಹಾಗಾದರೆ ಮದುವೆ ಯಾವಾಗ ಇಟ್ಕೊಳ್ಳೋಣ ಎಂದು ಕೇಳಿದರು. ಹೆಚ್ಚು ದಿನ ಮುಂದೂಡುವುದು ಬೇಡ ಅಂತ ನನ್ನ ಅಭಿಪ್ರಾಯ ಎಂದರು ಉದಯರವರು. ಅವರ ಮಾತನ್ನು ಅನುಮೋದಿಸಿದ ಕವಿತಾರವರು, ಆದಷ್ಟು ಬೇಗ ಒಂದು ಒಳ್ಳೆ ಮುಹೂರ್ತ ನೋಡಿ ನಿಶ್ಚಿತಾರ್ಥ ಮುಗಿಸೋಣ. ಅದಾದಮೇಲೆ 1 ತಿಂಗಳಿಗೆ ಮದುವೆ, ಏನಂತೀರಾ ಅಣ್ಣ ಎಂದು ಕೇಳಿದರು. ಉದಯರವರು ಪತ್ನಿಯ ಕಡೆಗೆ ನೋಡಿದರು. ಅವರು ಕಣ್ಣಲ್ಲೇ ಒಪ್ಪಿಗೆ ಸೂಚಿಸಿದರು. ಹಾಗೆ ಆಗಲಿ ಎಂದಾಗ, ಅಂಕಲ್ 1 ನಿಮಿಷ ಎಂದ ಪ್ರವೀಣ್. ಎಲ್ಲರೂ ಅವನತ್ತ ನೋಡಿದರು. ಪ್ರೇಕ್ಷಳ ಅಭಿಪ್ರಾಯ ಕೇಳಿ ಮುಂದಿನ ವಿಷಯ ಮಾತಾಡುವ. ಎಲ್ಲರಿಗೂ ಅವರವರ ಮದುವೆಯ ಬಗ್ಗೆ ಆಸೆ ಕನಸುಗಳು ಇರುತ್ತವೆ ಅಲ್ವಾ? ಅವಳ ಅಭಿಪ್ರಾಯ ಕೂಡ ಕೇಳುವುದು ಒಳ್ಳೆಯದು ಅಂತ ನನ್ನ ಅನಿಸಿಕೆ ಎಂದು ಮುಕ್ತವಾಗಿ ನುಡಿದ. ಒಬ್ಬ ತಂದೆಯಾಗಿ ನನ್ನ ಮಗಳಿಗೂ ಅವಳ ಮದುವೆ ಬಗ್ಗೆ ಆಸೆ ಕನಸುಗಳು ಇರುತ್ತವೆ ಎಂಬ ಯೋಚನೆ ಬರಲೇ ಇಲ್ಲ. ಆದರೆ ಪ್ರವೀಣ್ ನನ್ನ ಮಗಳ ಬಗ್ಗೆ ಎಷ್ಟು ಯೋಚಿಸ್ತಾನೆ. ಇವನಿಗಿಂತ ಒಳ್ಳೆ ಹುಡುಗ ನನ್ನ ಮಗಳಿಗೆ ಸಿಗಲಾರ ಎಂದು ಮನದಲ್ಲೇ ಅಂದುಕೊಂಡವರು ಪ್ರವೀಣ್ನತ್ತ ಹೆಮ್ಮೆಯಿಂದ ನೋಡಿದರು. ಪರವಾಗಿಲ್ವೇ, ನನ್ನ ಮಗನಿಗೂ ಈ ಥರ ಯೋಚನೆಗಳು ಬರುತ್ತವೆ ಎಂದು ನುಡಿದ ಕವಿತಾರವರು, ಪ್ರೇಕ್ಷಾ ಬಂದ ಮೇಲೆ ಅವಳ ಅಭಿಪ್ರಾಯ ಕೇಳಿ ನಮಗೆ ತಿಳಿಸಿ, ನಾವಿನ್ನು ಬರ್ತೇವೆ ಎಂದರು. ಅಯ್ಯೋ, ಇಷ್ಟು ಬೇಗ ಹೋಗ್ತೀರಾ? ಊಟ ಮಾಡ್ಕೊಂಡು ಹೋಗಿ ಎಂದರು ಊರ್ಮಿಳಾರವರು. ಇನ್ನೊಂದು ಸಾರಿ ಮಾಡ್ತೇವೆ ಎಂದ ಕವಿತಾರವರು ಎಲ್ಲರಿಗೂ ತಿಳಿಸಿ ತಮ್ಮ ಪತಿ ಹಾಗೂ ಮಗನೊಂದಿಗೆ ಮನೆಗೆ ಮರಳಿದರು. ರೀ, ಪ್ರೇಕ್ಷಾಗೆ ಪ್ರವೀಣ್ ಇಷ್ಟ ಅಂತ ನಿಮ್ಮ ಹತ್ರ ಹೇಳಿದ್ಲಾ ಎಂದು ಪ್ರಶ್ನಿಸಿದ ಊರ್ಮಿಳಾರವರಿಗೆ. ಹೌದು ಎಂದು ಉತ್ತರಿಸಿದ ಉದಯರವರು. ಯಾಕೆ, ಏನಾಯಿತು ಎಂದು ಕೇಳಿದರು. ನಿಮ್ಮ ಹತ್ರ ಎಲ್ಲ ವಿಷಯಗಳನ್ನು ಹೇಳ್ಕೊಳ್ತಾಳೆ, ಆದರೆ ನನ್ನ ಹತ್ರ ಯಾವ ವಿಷಯವನ್ನು ಹೇಳಲ್ಲ. ಯಾಕೆ ಹೀಗೆ ಎಂದು ಮೂತಿ ಉಬ್ಬಿಸಿ ನುಡಿದರು. ಊರ್ಮಿ, ಬೇಜಾರು ಮಾಡಬೇಡ ಕಣೆ. ಅವಳಿಗೆ ಪ್ರವೀಣ್ ವಿಷಯದಲ್ಲಿ ಸಲಹೆ ಬೇಕಾಗಿತ್ತು, ಅದಕ್ಕೆ ನನ್ನನ್ನು ಕೇಳಿದ್ಲು. ಒಂದು ವೇಳೆ ಅವಳು ನಿನ್ನ ಹತ್ರ ಬಂದು, ಅಮ್ಮ ಪ್ರವೀಣ್ ನನ್ನನ್ನು ಪ್ರೀತಿಸ್ತಾನೆ, ನಂಗೆ ಏನು ಹೇಳಬೇಕೋ ಗೊತ್ತಾಗ್ತಿಲ್ಲ, ನಾನು ಅವನಿಗೆ ಏನು ಉತ್ತರ ಕೊಡಲಿ ಅಂತ ಕೇಳಿದರೆ ನೀನೇನು ಹೇಳ್ತಿದ್ದೆ ಎಂದು ಕೇಳಿದವರ ಮಾತಿಗೆ, ಪ್ರವೀಣ್ ಒಳ್ಳೆ ಹುಡುಗ ಕಣೆ, ಒಪ್ಕೋ, ಮದುವೆ ಆದಮೇಲೆ ನಮ್ಮ ಕಣ್ಮುಂದೇನೇ ಇರ್ತೀಯ ಅಂತ ಹೇಳ್ತಿದ್ದೆ ಎಂದರು. ಇದೇ ನಮ್ಮಿಬ್ಬರ ಯೋಚನೆಗಳಿಗಿರುವ ವ್ಯತ್ಯಾಸ ಎಂದವರು. ನಿನ್ನ ಮಾತು ನಿಜ, ಪ್ರವೀಣ್ ಒಳ್ಳೆ ಹುಡುಗ, ಸಾಲದಕ್ಕೆ ನಮ್ಮ ಎದುರು ಮನೆಯಲ್ಲೇ ಅವನಿರೋದು. ಮಗಳು ಅವನನ್ನು ಮದುವೆ ಆದರೆ ನಮ್ಮ ಕಣ್ಮುಂದೇನೇ ಇರ್ತಾಳೆ. ನಾನು ಕೂಡ ಹೀಗೆ ಯೋಚಿಸಿದ್ದೆ. ಆದರೆ ಆ ಕಾರಣಕ್ಕೆ ಮಗಳೇ ನೀನು ಅವನನ್ನೇ ಮದುವೆ ಆಗು ಅಂತ ಹೇಳಿದರೆ ಅದು ನನ್ನ ಸ್ವಾರ್ಥ ಆಗ್ತಿತ್ತು. ನಮ್ಮ ಮಾತು ಕೇಳಿ ಅವನನ್ನು ಮದುವೆಯಾಗಿ ಭವಿಷ್ಯದಲ್ಲಿ ಒಂದಿನ ಅವನ ಜೊತೆ ಹೊಂದಿಕೊಂಡು ಬದುಕಲಾರದೆ ಹೋಗಿದ್ರೆ ಆಗೇನು ಮಾಡೋದು ಎಂದರು. ರೀ, ನೀವು ಹೇಳ್ತಿರೋದು ನಿಜ. ನಾನು ಈ ರೀತಿ ಯೋಚನೆನೇ ಮಾಡಿರಲಿಲ್ಲ. ನಾನು ಅವಳಿಗೆ ಹೇಳಿದ್ದೆ ಇಷ್ಟೇ,
ನೀನು ಮದುವೆ ಆಗೋ ಹುಡುಗನಲ್ಲಿ ಯಾವೆಲ್ಲ ಕ್ವಾಲಿಟೀಸ್ ಇರಬೇಕು ಮತ್ತು ಆ ಕ್ವಾಲಿಟೀಸ್ ಪ್ರವೀಣ್ನಲ್ಲಿ ಇದೆಯಾ ಅಂತ ನೋಡು ಅಂದೆ. ಅವಳು ಯೋಚಿಸಿ ಮರುದಿನವೇ ನನ್ನ ಬಳಿ ಬಂದು, ಅಪ್ಪ, ನಾನು ಮದುವೆ ಆಗೋ ಹುಡುಗ ಹೇಗಿರಬೇಕು ಅಂದರೆ ನೀವು ನನ್ನ ಹೇಗೆ ಜೋಪಾನವಾಗಿ ನೋಡ್ಕೊಳ್ತೀರೋ ಅದೇ ಥರ ನನ್ನ ಜೋಪಾನವಾಗಿ ನೋಡ್ಕೊಳ್ಳುವವನಾಗಿರಬೇಕು ಅಂದ್ಲು. ಅವಳ ಮಾತು ಕೇಳಿ ನಂಗೆ ತುಂಬ ಖುಷಿ ಆಯಿತು. ತಕ್ಷಣವೇ, ಪ್ರವೀಣ್ ನಿನ್ನನ್ನು ನಂತರ ಜೋಪಾನವಾಗಿ ನೋಡ್ಕೊಳ್ತಾನೆ ಅನ್ನೋ ನಂಬಿಕೆ ನಿನಗಿದೆಯಾ ಅಂತ ಕೇಳಿದೆ. ಹ್ಞೂ ಅಂದ್ಲು. ಬೇರೇನೂ ಯೋಚಿಸಲಿಲ್ಲ. ಹಾಗಾದರೆ ಅವನ ಹತ್ರ ನಿನ್ನ ಪ್ರೀತಿಯ ವಿಷಯ ಹೇಳು ಅಂದೆ. ಅವಳು ಹೋಗಿ ಹೇಳಿದ ಮೇಲೆ ಪ್ರವೀಣ್ ಅವನ ತಂದೆ ತಾಯಿ ಜೊತೆ ಇಲ್ಲಿಗೆ ಬಂದ. ಇಷ್ಟೇ ಕಣೆ ನಡೆದಿತ್ತು. ಈ ಮದುವೆ ಅವಳ ಇಷ್ಟದ ಪ್ರಕಾರನೇ ನಡೆಯುತ್ತೆ. ಆದುದರಿಂದಲೇ ಅವಳು ಪ್ರವೀಣ್ ಜೊತೆ ಹೊಂದಿಕೊಂಡು ಬಾಳ್ತಾಳೆ ಅನ್ನೋ ನಂಬಿಕೆ ನನಗಿದೆ ಎಂದರು ತಮ್ಮ ಮಗಳ ಮೇಲಿನ ನಂಬಿಕೆಯಿಂದ. ನಿಮ್ಮ ಮಾತು ನಿಜ ರೀ, ನನಗೂ ಅವಳ ಮೇಲೆ ನಂಬಿಕೆ ಇದೆ ಎಂದು ಮುಗುಳ್ನಗೆ ಬೀರಿದರು ಊರ್ಮಿಳಾರವರು. ಸರಿ ಹೊಟ್ಟೆ ಹಸಿತಿದೆ, ಮೊದಲು ಊಟ ಬಡಿಸು. ಸರಿ, ನೀವು ಫ್ರೆಶ್ ಆಗಿ ಬನ್ನಿ, ನಾನು ಊಟ ಬಡಿಸ್ತೇನೆ. ಸರಿ ಎಂದು ಹೋದವರು ಫ್ರೆಶ್ ಆಗಿ ಬಂದರು. ಪತಿಗೆ ಊಟ ಬಡಿಸಿ ತಾವು ಕೂಡ ಜೊತೆಯಲ್ಲೇ ಊಟ ಮಾಡಿದರು ಊರ್ಮಿಳಾರವರು. ಊರ್ಮಿ, ಸಂಜೆ ಪುಟ್ಟಿ ಬರುವ ಹೊತ್ತಿಗೆ ಕಾಜು ಬರ್ಫಿ ಮಾಡಿಡು. ಖುಷಿಯ ವಿಚಾರ ಹೇಳ್ತಾ ಇದ್ದೇವೆ, ಸಿಹಿಯ ಜೊತೆಗೆ ಹೇಳುವ. ಆಯಿತು, ಅದಕ್ಕೇನಂತೆ, ಖಂಡಿತ ಮಾಡ್ತೇನೆ ಎಂದರು. ಬೆಳಗ್ಗೆ ಸಿಂಬನಿಗೆ ತಿಂಡಿ ಹಾಕುತ್ತಿದ್ದರು ವಸುಧಾರವರು. ನಾರಾಯಣರವರು ಗಿಡಗಳಿಗೆ ನೀರು ಹಾಕುತ್ತಿದ್ದರು. ಅಷ್ಟರಲ್ಲಿ ಕಾರಿನ ಹಾರ್ನ್ ಸದ್ದು ಕೇಳಿತು. ಗಿಡಗಳಿಗೆ ನೀರು ಹಾಕುತ್ತಿದ್ದವರು ಪೈಪ್ ಆಫ್ ಮಾಡಿ ಗೇಟಿನತ್ತ ಹೆಜ್ಜೆ ಹಾಕಿದರು. ಗೇಟಿನ ಮುಂದೆ ನಿಂತ ಕಾರು ನೋಡಿ ಗೇಟು ತೆರೆದವರು, ವಸು, ಮೊಮ್ಮಗ ಬಂದಿದ್ದಾನೆ ಕಣೆ ಎಂದರು. ಪತಿಯ ಮಾತು ಕೇಳಿ ಕಣ್ಣರಳಿಸಿದವರು, ಸಿಂಬಾ, ನೀನ್ ತಿನ್ನು, ನಾನು ಮೊಮ್ಮಗನ ಜೊತೆ ಮಾತಾಡಿ ಬರ್ತೇನಾಯ್ತಾ ಎಂದಾಗ ಸರಿ ಎಂಬಂತೆ ಸಣ್ಣದಾಗಿ ಬೊಗಳಿತು ಸಿಂಬಾ. ಇವತ್ತು ಈ ಅಜ್ಜಿ ತಾತ ನೆನಪಾದ್ರ ನಿಂಗೆ ಎಂದು ಕಾರಿನಿಂದ ಇಳಿದ ಶ್ರೀಹಿತ್ನ ಕೇಳಿದರು. ವಸು, ನಿನ್ನ ಅಮ್ಮನ ಬರ್ತ್ಡೇ ಇತ್ತು, ಸ್ವಲ್ಪ ಬ್ಯುಸಿ ಇದ್ದೆ. ನಿಮ್ಮಿಬ್ಬರನ್ನು ಇನ್ವೈಟ್ ಮಾಡಿದ್ದೆ, ಆದರೆ ನೀವು ಬರಲೇ ಇಲ್ಲ. ಅದಕ್ಕೆ ಕೇಕ್ ತಗೊಂಡು ನಾನೇ ಬಂದೆ ಎಂದ. ಒಳಗೆ ಬಾರೋ ಎಂದವರು ತಮ್ಮ ಪತಿ ಹಾಗೂ ಶ್ರೀಹಿತ್ ಜೊತೆ ಮನೆಯೊಳಗೆ ಹೋದರು. ತಾತ, ಕೇಕ್ ತಗೊಳ್ಳಿ, ನಿಮ್ಮ ಮೊಮ್ಮಗಳು ತನ್ನ ಕೈಯಾರೆ ಮಾಡಿದ್ದು ಎಂದು ಮುಗುಳ್ನಗೆ ಬೀರಿದ. ನೀನು ಹೆಂಡತಿ ಮಾಡಿದ್ದು ಅನ್ನು ಎಂದು ಜೋರಾಗಿ ನಕ್ಕರು ನಾರಾಯಣರವರು. ಅವರ ಮಾತಿಗೆ ವಸುಧಾರವರು ಸಹ ನಕ್ಕರು. ಹೇಗೆ ನಡೀತಿದೆ ನಿನ್ನ ಬಿಸ್ನೆಸ್ ಎಂದು ವಿಚಾರಿಸಿದವರಿಗೆ, ಬಿಸ್ನೆಸ್ ಏನೋ ಚೆನ್ನಾಗಿ ನಡೀತಿದೆ, ಆದರೆ ನನ್ನ ಲವ್ ಸ್ಟೋರಿ ಮಾತ್ರ ಸ್ವಲ್ಪ ಸ್ಲೋ ಆಗ್ತಿದೆ ಎಂದ ಪೆಚ್ಚುಮೋರೆ ಹಾಕಿ. ಅವನ ಬಳಿ ಕುಳಿತ ವಸುಧಾರವರು ಅವನ ತಲೆನೇವರಿಸಿ, ಯಾಕಪ್ಪ, ಏನಂದ್ಲು ನಮ್ಮ ಪುಟ್ಟಿ ಎಂದು ಕೇಳಿದರು. ಅವಳು ಮೌನ ದೇವತೆ ವಸು, ಏನು ಹೇಳಲ್ಲ, ಅದೇ ನನ್ನ ಪ್ರಾಬ್ಲಮ್. ನಿನ್ನೆ ಅಮ್ಮನ ಬರ್ತ್ಡೇ ನೆಪದಿಂದ ಸ್ವಲ್ಪ ಹೊತ್ತು ಅವಳ ಜೊತೆ ಮಾತಾಡಿದೆ ಅಷ್ಟೆ. ಬೇಜಾರು ಮಾಡ್ಕೋಬೇಡಪ್ಪ, ಇನ್ನು ಸ್ವಲ್ಪ ದಿನ ಅಷ್ಟೇ, ಮತ್ತೆ ಅವಳು ನಿನ್ನ ಜೊತೆನೇ ಇರ್ತಾಳೆ ಎಂದು ಸಂತೈಸಿದರು ವಸುಧಾರವರು. ತಾತ, ನೀವ್ಯಾಕೆ ಅತ್ತೆ ಮಾವನ ಜೊತೆ ಇರದೆ ಇಲ್ಲೇ ಇದ್ದೀರಾ? ಅಂದರೆ ನನ್ನ ಮಾತನ್ನು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ಎಲ್ಲ ತಂದೆ ತಾಯಿಯರು ತಮ್ಮ ಮಕ್ಕಳು ಮೊಮ್ಮಕ್ಕಳ ಜೊತೆ ಹಾಯಾಗಿರಬೇಕು ಅಂತ ಬಯಸ್ತಾರೆ, ಅದಕ್ಕೆ ಕೇಳಿದೆ. ಮೊದಲು ನಿಮ್ಮ ನಡುವೆ ಕೆಲವು ಸಮಸ್ಯೆ ಇತ್ತು ನಿಜ, ಆದರೆ ಈಗ ಎಲ್ಲ ಸರಿ ಹೋಗಿದೆ ಅಲ್ವಾ, ಅದಕ್ಕೆ ಕೇಳಿದೆ ಎಂದ. ನಾರಾಯಣರವರು ವಸುಧಾರವರ ಕಡೆಗೆ ನೋಡಿದರು. ಮುಂದುವರಿಯುವುದು.